SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇಲ್ಲಿಗೆ ಏನು ಬಂದಿರೋದು ಇವತ್ತು? ಮೂವಿದು ಮುಹೂರ್ತ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಗೆಸ್ಟಾಗಿ ಬಂದಿದ್ದೀರಾ? ಇಲ್ಲ, ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಿದ್ದೀರಾ? ಇದರಲ್ಲೇನೋ ಹಾಡು ಹೇಳ್ತೀರಾ? ಪಾತ್ರ ಕ್ಯಾರೆಕ್ಟರ್ ಇದೆ. ಇವಾಗ ನೀವು ಅದರಲ್ಲೇ ಪಾಪ್ಯುಲರ್ ಆಗಿದ್ದಿದ್ದಲ್ಲ ನೀವು, ಆ ಒಂದು ಹೂವಿನ ಬಾಣದ ಹಾಡಿನ. ಇವಾಗ ಬೇರೆ ಈ ಸಿನಿಮಾದಲ್ಲಿ ಹಾಡು ಹೇಳ್ತೀನಿ, ಹಾಡೇನಾದ್ರು ಕೇಳಿದಾರ ನಿಮ್ಗೆ? ಹಾಡು ಹೇಳ್ಬೇಕು ಅಂತ ಬರೀ ಆಕ್ಟಿಂಗ್ ಮಾತ್ರನಾ? ಹಿಂಗಷ್ಟೇ. ಅದಾದ್ಮೇಲೆ ತಿರ್ಗಾ ಬೇರೆ ರೀಲ್ಸ್ ಏನೂ ಮಾಡಲಿಲ್ಲ ನೀವು? ಇಲ್ಲ, ಮಾಡಿಲ್ಲ. ನಿಮ್ಮ ಪಾಪ್ಯುಲಾರಿಟಿ ದಿನ ದಿನ ಹೆಚ್ಚುತ್ತಾ ಇದೆ, ಅವಕಾಶಗಳು ಹೆಂಗ್ ಬರ್ತಿವೆ? ಅವಕಾಶಗಳು ಸಿಗ್ತಿದೆ, ಬಟ್ ಇನ್ನ ಟೈಮ್ ಇದೆ ಅದೆಲ್ಲ ಸ್ಟಾರ್ಟ್ ಆಗೋಕೆ. ಇವಾಗ ಅಲ್ಲಿಂದ ಇಲ್ಲಿಗೆ ಆಡಿಷನ್ ನಿಮ್ಗೆ ಹೆಂಗ್ ಸಿಕ್ತು? ಇದಕ್ಕೆ ಕಾಸ್ಟಿಂಗ್ ಅವ್ರ ಕಡೆಯಿಂದ ಸಿಕ್ಕಿದೆ. ಇವಾಗ ಫ್ಯೂಚರ್ ಹೀಗೆ ಆಕ್ಟಿಂಗ್ ಮಾಡ್ಕೊಂಡೇ ಇರ್ಬೇಕಂತ ನಿಮ್ದು ಇದೆಯಾ? ಇಲ್ಲಾಂದ್ರೆ ಬೇರೆ ಲೈನ್ ಏನೋ ಓದು ಇದೊಂದೇ ವೇ ಅಲ್ಲ. ಸ್ಟಡೀಸ್ ಎಲ್ಲಿವರೆಗೂ ಬಂದಿದೆ? ಸ್ಟಡೀಸ್ ಡಿಗ್ರಿ ಫಸ್ಟ್ ಇಯರ್. ಇದರಲ್ಲಿ ಏನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ? ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ. ಒಂದು ಲೈನ್ ಒಂದು ಹಾಡಿ. ಇಲ್ಲ, ಆಡಲ್ಲ? ಆಡೋದು ನಿಲ್ಸ್ಬಿಟ್ಟಿದ್ದೀರಾ? ಹೌದು. ಯಾಕೆ ಒಂದು ಕಂಟೆಂಟ್ ಹಲವು ಶಾಪ್ಗಳು ಓಪನಿಂಗಿಗೆ ಅದಕ್ಕೆ ಇದಕ್ಕೆ ಹೋಗ್ತಾ ಇದ್ದೀರಾ, ಎಷ್ಟು ಅರ್ನ್ ಮಾಡ್ತಿದ್ದಾರೆ ನಿತ್ಯ? ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ನಾನು ಅವ್ರಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಂಡು ಸುಮ್ಮನೆ ಆಗ್ತೇನೆ ಅಷ್ಟೇ. ಈಗ ಕಾಲೇಜ್ ಓದ್ತಾ ಇದ್ದೀರಾ ಇನ್ನು, ಪಾಕೆಟ್ ಮನಿಗೆಲ್ಲ ದುಡ್ಡು ಬೇಕಾ? ನೀವು ವೈರಲ್ ಆಗೋಕ್ಕೂ ಮುಂಚೆ ತಂದೆ ತಾಯಿಗಳನ್ನ ಕೇಳ್ತಾ ಇದ್ರಿ ಅನ್ಸುತ್ತೆ. ಹೀಗೆಲ್ಲ ನೀವೇ ಅವ್ರಿಗೆ ಕೊಡ್ತಾ ಇದ್ದೀರಾ ಅಥವಾ ಹೇಗೆ? ಕೊಡೋದು ತಗೊಳ್ಳೋದೆಲ್ಲ ಆಗ್ತಾ ಇದೆ, ಬಟ್ ನಾನೇನು ಅವರಿಂದ ಕೇಳಲ್ಲ. ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ಒಂಥರ ಹೆಲ್ಪ್ ಥರ ಆಗುತ್ತೆ. ಜಿ ಕನ್ನಡದಲ್ಲಿ ಬಂದಂಥ ಶೋ ಇಂದ ಒಂದಿಷ್ಟು ಬೇರೆ ಬೇರೆ ಥರದ ಮನೆಯಲ್ಲಿ ಯಾವ ರೀತಿಯಲ್ಲಿ ನೀವು ಸಪೋರ್ಟ್ ಕೊಡ್ತಾರೆ? ಲೈಕ್ ಅವರಿಗೆ ಅವರೇನು ತಲೆ ಕೆಡಿಸೋಲ್ಲ, ನನಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತು ನಾನು ಹೇಗೆ ಅಂತ. ಅವ್ರೇನಿಲ್ಲ, ಪರವಾಗಿಲ್ಲ, ಅವ್ರು ಯಾರು ಏನಾದರೂ ಅಂದ್ಕೊಳ್ಳಿ, ನೀನು ಕಂಟಿನ್ಯೂ ಮಾಡು, ನೀವೇನು. ಸಾಕಷ್ಟು ಟೀಕೆಗಳಾಯ್ತು ಅದು ಜಿ ಕನ್ನಡಕ್ಕೆ ಹೋಗಿದ್ದು. ಏನು ಟ್ಯಾಲೆಂಟ್ ಇದೆ ಅವರಿಗೆ, ಅವ್ರನ್ನ ಏನಕ್ಕೆ ಕರೆಸಿದ್ರಿ? ಮಿಕ್ಕಿದರು ಇನ್ನೂ ಟ್ಯಾಲೆಂಟ್ಗಳು ಇದ್ದಾರೆ, ಈ ಥರದ್ದೆಲ್ಲ ಟೀಕೆಗಳಾಯ್ತು. ಸಾಕಷ್ಟು ಸುಮಾರು ಜನ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಮೊಬೈಲ್ನ ಹಿಂಗೆ ಇಟ್ಕೊಬಿಟ್ಟು ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲಿ ಅವರಿಗೆ ಟ್ಯಾಲೆಂಟ್ ಅಂತ ಅನ್ಸುತ್ತೆ ಅವರಿಗೆ. ಬಟ್ ಅಲ್ಲಿ ಸ್ಟೇಜ್ ಮೇಲೆ ಮುಂದೆ ಜಡ್ಜಸ್ ಕೂತು ಪಕ್ಕದಲ್ಲಿ ಆರ್ಟಿಸ್ಟ್ಗಳೆಲ್ಲ ಇದ್ದು ಸ್ಟೇಜ್ ಮೇಲೆ ಸ್ವಲ್ಪನೂ ಸ್ಟೇಜ್ ಫಿಯರ್ ಇಲ್ದಿರ ಆ್ಯಕ್ಟ್ ಮಾಡಿದ್ದೀನಿ. ಅದನ್ನು ನಾನು ಟ್ಯಾಲೆಂಟ್ ಅಂತಲೇ ನಾನು ತಿಳ್ಕೊಂಡಿರೋದು. ಅವ್ರಿಗೆ ಯಾವ ಟ್ಯಾಲೆಂಟ್ ಅಂತ ಕಾಣಿಸುತ್ತೆ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಬೇಜಾರಾಯ್ತಾ ಈ ಥರದ್ದೆಲ್ಲ ಟೀಕೆಗಳು ಬಂದಾಗ? ಇಲ್ಲ, ಅವ್ರೇನಾದರೂ ಗುಡ್ಡಾಗಿ ಮಾಡಿದ್ರೆ ಅದನ್ನ ಖುಷಿ ಪಡ್ತಿದ್ವಿ ಅಲ್ವಾ. ಅವ್ರು ನಮ್ಮನ್ನ ಯೂಸ್ ಮಾಡ್ಕೊಂಡು ಬೆಳಿತಿದ್ದೀರಿ ಅಲ್ವಾ, ಅದಕ್ಕೂ ಖುಷಿ ಪಡೋಣ. ನಮ್ಮಿಂದ ಒಬ್ರು ಬೆಳಿತೀವಿ. ಈಗ ರೀಲ್ಸ್ ಕ್ರಿಯೇಟರ್ ಒಂದು ಕಂಟೆಂಟ್ ವೈರಲ್ ಆದಾಗ ಅದೇ ರೀತಿ ಮಾಡೋದು ಸಹಜ ಆಗ್ಬಿಟ್ಟಿದೆ ಎಲ್ಲಾನು. ಈಗ ನಿಮ್ದೊಂದು ಸಾಂಗ್ ಹೇಳಿ ವೈರಲ್ ಆಯ್ತು ಒಂದು ಕಂಟೆಂಟ್, ಅದು ಅದೇ ರೀತಿ ಯಾಕೆ ನೀವು ಮತ್ತೆ ಟ್ರೈ ಮಾಡಿಲ್ಲ? ಅಲ್ಲಿಗೆ ಸೈಲೆಂಟ್ ಆಗ್ಬಿಟ್ರಲ್ಲ, ಯಾಕೆ? ಇಲ್ಲ, ಅದು ನಾನು ಬೇಕು ಅಂತ ಮಾಡಿದಲ್ಲ. ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹೌದು, ನನ್ನ ಸಾಂಗ್ಗೆ ಅವಮಾನ ಮಾಡಿದ್ದೀನಿ, ಅದು ಸಾರಿ ಕೂಡ ಕೇಳಿದ್ದೀನಿ. ಅರ್ಜುನ್ ಜನ್ಯ ಸರ್ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ. ಲೈಕ್ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಅದು ಸರಿ ಬರಲ್ಲ, ಯಾಕಂದ್ರೆ ಸಾಂಗ್ಸ್ಗಳಿಗೆ ಅವಮಾನ ಮಾಡ್ದಂಗಾಗುತ್ತೆ. ನನಗೆ ಇಷ್ಟ ಆಗಲ್ಲ. ತುಂಬಾ ಚೆನ್ನಾಗಿ ಸಾಂಗ್ ಹೇಳೋರು ಇದ್ದಾರೆ, ಅವ್ರು ಕೂಡ ವೈರಲ್ ಆಗಿಲ್ಲ, ಬಟ್ ನೀವು ವೈರಲ್ ಆದ್ರೆ. ಬಟ್ ಅವ್ರಿಗೆ ನಮ್ಮ ಟ್ಯಾಲೆಂಟಿಗೆ ಬೆಲೆ ಸಿಕ್ಕಿಲ್ಲ, ತುಂಬಾ ನಿಮ್ಗೆಲ್ಲ ಬೆಲೆ ಸಿಕ್ತು ಅನ್ನುವಂತ ಅವ್ರಿಗೆ ಒಂಥರ ಫೀಲ್ ಇದೆ. ಇದಕ್ಕೆ ಏನು ಹೇಳ್ತೀರಾ ನೀವು? ನಿಜನಾ ಅಥವಾ ಸುಳ್ಳ? ಇದನ್ನ ನೀವು ಯಾವ ರೀತಿ ತಗೋತೀರಾ? ಹೌದು, ನಿಜ. ಬಟ್ ಅಂದ್ರೆ ಅವ್ರಿಗೂ ಗಿಲ್ಟ್ ಇರುತ್ತಲ್ವಾ, ಅಂದ್ರೆ ಇಷ್ಟು ಚೆನ್ನಾಗಳು ನಾವು ಆಗಿಲ್ಲ ಅವ್ರಾಗಿಲ್ಲ ಅಂತ. ಇದು ನನಗೆ ಗೊತ್ತಿರ್ಲಿಲ್ಲ ಅಲ್ವಾ ಇಷ್ಟೊಂದು ವೈರಲ್ ಆಗುತ್ತೆ ಅಂತ. ನಾನೇನು ಮಾಡ್ಲಿಕ್ಕಾಗಲ್ಲ, ಇನ್ನೆಲ್ಲ ಅವ್ರಿಗೆ ಬಿಟ್ಟಿದ್ದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.